ಇಲ್ಲಿ ಶಿವಕುಮಾರ್ ಇದ್ರೊಳಗಡೆ ಏನಾರ ಇದೆಯಾ ನೋಡಿ. ಏನ್ ನಿಮ್ಮ ಹೆಸರು? ದುರ್ಗಪ್ಪ ಇದ್ರೊಳಗಡೆ ಏನಾರ ಇದೆಯಾ ನೋಡಿ. ನೋಡಿ ಸರ್, ಒಂದ್ 500 ರೂಪಾಯಿ ಕೊಡಿ. ತೆಗೀರಿ ಫೋನ್ ಪೇ. ದುರ್ಗಪ್ಪ 500 ರೂಪಾಯಿ ಇದ್ರೊಳಗಡೆ ಹಾಕಿಸ್ಕೊಂಡಿದ್ದೀನಿ. ಹಾಕಿಸ್ಕೊಂಡಿರೋ ಸತ್ಯ. ಇದು ಯಾರಿಗೆ ಮೋಸ? ನಮ್ಮ ದೇಶದ ಗಣ್ಯ ವ್ಯಕ್ತಿಗೆ. ಖಾಲಿ ಬಾಕ್ಸ್ ಇದೆ, ಈ ಬಾಕ್ಸ್ ಇದ್ರೊಳಗಡೆ ಹಾಕಿರೋ ಸತ್ಯ. ಇವ್ರು ದುಡ್ಡು ಕೊಟ್ಟಿದ್ದು ಸತ್ಯ. ನಿಜವಾಗ್ಲೂ ಈ ದುಡ್ಡನ್ನ ಅವ್ರು ಪ್ರಾಮಾಣಿಕವಾಗಿ ದುಡ್ದಿದ್ರೆ ಅದು ದುಡ್ಡು ಮಾಯ ಆಗಿ ಹೂ ಬರುತ್ತೆ ಅಂತ ಹೇಳ್ತಾನೆ. ಹಾಗೆ ಎಲ್ಲರ ಮುಂದೆ ಅವ್ರು ಕೊಟ್ಟಂತ ದುಡ್ಡಿಗೆ ಹೂವು ಹಾಕ್ತಾರೆ. ಹೋಗ್ಬೋದು ಮೋಸ ಮಾಡ್ತಾರೆ. ಸೈನ್ಸ್ ಹೇಳುತ್ತೆ ದುಡ್ಡಿನಿಂದ ಹೂವನ್ನಾಗ್ಲಿ ಹೂವಿನಿಂದ ದುಡ್ಡನ್ನಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಆದ್ರೆ ಜನ ನಂಬ್ತಾರೆ, ನಾವು ನಂಬಿಸ್ತಾರೆ, ನಾವು ನಂಬ್ತೀವಿ. ಇಲ್ಲ ಸ್ನೇಹಿತರೆ, ಜನ ಬರೋದಕ್ಕಿಂತ ಮುಂಚೆ ಅವ್ರು ಇದ್ರೊಳಗಡೆ ಹೂವು ಹಾಕೊಂಡಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನೇನ್ ಜನ ಬರ್ತಾ ಇದ್ದಾರೆ ಅಂದಾಗ ಮೇಲ್ಗಡೆ ಸ್ಮಾಲ್ ಬಾಕ್ಸ್ ಇರುತ್ತೆ. ದುರ್ಗಪ್ಪ ಬರ್ತಾರೆ, ನನ್ ಮಗಳಿಗೆ ಗಂಡು ಸಿಗುತ್ತ ನೋಡಿ ಅಂತ 500 ರೂಪಾಯಿ ಹಾಕ್ತಾರೆ. ಆಗ ದುರ್ಗಪ್ಪನಿಗೆ ಹೇಳ್ತಾರೆ, ನಿಮ್ ಮಗಳಿಗೆ ಗಂಡು ಸಿಗುತ್ತೆ ಅನ್ನಂಗಿದ್ರೆ ದೇವರ ದಯಿಂದ ಹೂ ಬರುತ್ತೆ ಅಂತ. ಹಿಂಗ ಅಂತಿದ್ದಂಗೆ ಇಲ್ಲಿ ಮ್ಯಾಗ್ನೆಟಿಕ್ ಕಡ್ಡಿ ಇರುತ್ತೆ, ಅದು ಈ ಬಾಕ್ಸ್ ಅಲ್ಲಿ ತಗೊಂಡೋಗ್ಬೇಕು. ಇಲ್ಲಿ ಹೂ ಬರುತ್ತೆ. ಯಾವಾಗ ಹೂ ಬರುತ್ತೆ ದುರ್ಗಪ್ಪ ಮನಸ್ಸಲ್ಲಿ ಅನ್ಕೋತಾರೆ, ನನ್ನ ಮಗಳಿಗೆ ಗಂಡು ಸಿಗುತ್ತೆ ಅಂತ ಹೇಳಿ ಕಿವಿಗೆ ಹೂ ಮುಡ್ಕೊಂಡು ಹೋಗ್ತಾರೆ. ಕಿವಿಗೆ ಹೂ ಮುಡ್ಸೋನ್ ತಪ್ಪಲ್ಲ, ಮುಡ್ಕೊಳ್ಳೋ ತಪ್ಪು. ಈ ರೀತಿ ನಾವು ಜಾಗೃತಿ ಆಗ್ಲಿಲ್ಲ ಅಂದ್ರೆ ಚಂದು ಅದು ಆಗ್ಲಿಲ್ಲ ಅಂದ್ರೆ ನಾವು ಸದಾ ಸೋಲ್ತಲೇ ಇರ್ತೀವಿ. ಸ್ನೇಹಿತರೆ, ನಾನು ಆಗ್ಲೇ ಹೇಳಿದೆ, ನಿಮ್ಮಲ್ಲಿ ಟೈಮ್ ಟೇಬಲ್ ಇಟ್ಕೊಳ್ಳಿ, ಟೈಟ್ ಶೆಡ್ಯೂಲ್ ಇಟ್ಕೊಳ್ಳಿ. ದೇವರು ಅಗಾಧವಾದ ಟ್ಯಾಲೆಂಟ್ ಕೊಟ್ಟಿದ್ದಾನೆ, ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಆ ಟ್ಯಾಲೆಂಟ್ ಉಚಿತ ಆಗ್ಬೇಕು ಅಂದ್ರೆ ಟೈಟ್ ಶೆಡ್ಯೂಲ್, ಟೈಮ್ ಟೇಬಲ್, ಪಾಸಿಟಿವ್ ಥಾಟ್ಸ್